ಸಿಎಂ ಹುದ್ದೆಗಾಗಿ ಕಾಂಗ್ರೆಸ್ನಲ್ಲಿ ಗುದ್ದಾಟ ನಡೀತಾ ಇದೆ. ಡಿಕೆಶಿ ಸೇರಿ ಹಲವು ನಾಯಕರು ಆಕಾಂಕ್ಷಿಗಳಿದ್ದಾರೆ. ಕಾಂಗ್ರೆಸ್ನ ಸ್ಥಿತಿ ಮನೆಯೊಂದು ಮೂರು ಬಾಗಿಲಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವರ್ಗದ ಪರವಾಗಿ ಸರ್ಕಾರ ಒತ್ತು ನೀಡ್ತಾ ಇದೆ. ವಿವರಿಸ್ತಾ ಹೋಗೋದಾದ್ರೆ ಸಾಕಷ್ಟು ವಿಚಾರಗಳ ಕುರಿತು ಮಹೇಶ್ ತೆಂಗಿನಕಾಯಿ ಅವರು ಮಾತನಾಡಿದ್ರು. ಸಿಎಂ ಹುದ್ದೆಗಾಗಿ ಕಾಂಗ್ರೆಸ್ನಲ್ಲಿ ಗುದ್ದಾಟ ಜೋರಾಗಿ ನಡೀತಾ ಇದೆ. ಡಿಕೆಶಿ ಸೇರಿ ಹಲವು ನಾಯಕರು ಆಕಾಂಕ್ಷಿಗಳಿದ್ದಾರೆ. ಕಾಂಗ್ರೆಸ್ನ ಪರಿಸ್ಥಿತಿ ಮನೆಯೊಂದು ಮೂರು ಬಾಗಿಲಾಗಿದೆ ಅಂತೇಳಿ ಹುಬ್ಬಳ್ಳಿಯಲ್ಲಿ ಮಾತನಾಡಿರುವಂತಹ ಶಾಸಕ ಮಹೇಶ್ ತೆಂಗಿನಕಾಯಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವರ್ಗದ ಪರವಾಗಿ ಸರ್ಕಾರ ಒತ್ತನ್ನು ನೀಡ್ತಾ ಇದೆ. ಮಾಜಿ ಸಚಿವ ಎಚ್ ವಿಶ್ವನಾಥ್ ಹೇಳಿಕೆಗೆ ಮಹೇಶ್ ತೆಂಗಿನಕಾಯಿ ಅವರು ಇಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟರು. ರಾಜ್ಯ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಎನ್ನುವುದು ಜಗಜ್ಜಾಹೀರಾಗಿದೆ. ಡಿಕೆಶಿ ಸೇರಿದಂತೆ ಹಲವು ನಾಯಕರು ಆಕಾಂಕ್ಷಿಗಳಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೀತಾ ಇದೆ. ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸರ್ಕಾರದ ಕರಾವಳಿ ಭಾಗಕ್ಕೆ ವಿಶೇಷ ಕಾರ್ಯಪಡೆ ಇಂದಿನಿಂದ ಅಧಿಕೃತವಾಗಿ ಕಾರ್ಯಾರಂಭ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾರ್ಯಪಡೆ ಕೇವಲ ಕರಾವಳಿ ಭಾಗಕ್ಕೆ ಮಾತ್ರ ಅಲ್ಲ, ಎಲ್ಲ ಭಾಗಕ್ಕೂ ಆಗಬೇಕು ಅಂತೇಳಿ ಮಹೇಶ್ ತೆಂಗಿನಕಾಯಿ ಹೇಳಿದ್ದಾರೆ. ಕಾಂಗ್ರೆಸ್ಸಿನ ಶಾಸಕರು ಕೂಡ ಮಾತಾಡ್ತಾರೆ. ನವೆಂಬರ್ ತಿಂಗಳಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಬದಲಾವಣೆ ಆಕೈತೆ ಅನ್ನೋಂಥದ್ದನ್ನು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ನಾನೇ ಅಂತಕ್ಕಂಥದ್ದು ಸ್ಪಷ್ಟಪಡಿಸಿದ್ರೆ, ಇಲ್ಲಿಲ್ಲ ಸಿದ್ದರಾಮಯ್ಯವರು 5 ವರ್ಷ ಅಂತಂದು ಹೇಳುವಂಥ ಇನ್ನೊಂದು ಬಣ ಅಲ್ಲಿ ಈಗಾಗಿದೆ. ಈಗ 3-4 ಬಣಗಳಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಮನೆಯೊಂದು ಮೂರು ಬಾಗಿಲಾಗುವಂಥ ನಿಟ್ಟಿನಲ್ಲಿ ಸಾಗ್ತಾ ಇದೆ. ನೋಡೋಣ ನವೆಂಬರ್ವರೆಗೆ ಅವ್ರವ್ರ ಶಾಸಕರು ಹೇಳಕತ್ತಾರ. ಯಾಕಂದ್ರೆ ನಮ್ಮದೇನು BJP ಅದ್ರ ತೊಗೊಳೋದು ಇಲ್ಲ, ಕೊಡೋದು ಇಲ್ಲ. ಅವ್ರು ಏನು ನಿರ್ಧಾರ ಮಾಡ್ತಾ ನೋಡ್ತೀವಿ. ಒಂದು ವಿರೋಧ ಪಕ್ಷವಾಗಿ ನಾವು ರಚನಾತ್ಮಕ ಹೋರಾಟ ಏನು ಮಾಡೋಕ್ಕೂ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇರುತ್ತೆ. ಕರಾವಳಿಯಲ್ಲಿ ಸ್ಪೆಷಲ್ ಫೋರ್ಸ್ ಆಫೀಸಲ್ಲಿ ಆರಾಮಾಗ್ತದೆ ನೋಡಿ. ಕರಾವಳಿಗೆ ಒಂದೇ ಅನ್ನುವಂಥದ್ದಲ್ಲ, ಈ ರೀತಿಯಾದಂಥ ನೀವು ಈ ರೀತಿ ವಿಶೇಷವಾಗಿರ್ತಕ್ಕಂಥ ಫೋರ್ಸ್ ಮಾಡೋದು ಅದು ಎಲ್ಲ ಜನಗಳಿಗೆ ಕೂಡ ಸದುಪಯೋಗ ಆಗ್ತಕ್ಕಂಥ ಕೆಲಸ ಆಗಬೇಕು ವಿನ